ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ಮೈಸೂರಿನ ಒಂದು ಮಧ್ಯಭಾಗದಿಂದ ನಿಮ್ಮೊಂದಿಗೆ ನಾನು ಮಾತನಾಡೋದ್ರಲ್ಲಿ ಬಹಳ ಸಂತೋಷ ಪಡ್ತೇನೆ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ದೇವರು ನಮ್ಮನ್ನ ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಗೆ ತಕ್ಕಂತೆ ದೇವರು ನಮ್ಮನ್ನ ರೂಪಿಸಿದ್ದಾರೆ. ಪ್ರಿಯರೇ, ದೇವರು ನಮ್ಮನ್ನ ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಯಲ್ಲಿ ಯಾಕೆ ರೂಪಿಸಿದ್ದಾರೆ ಅಂದ್ರೆ ನಾವು ಕೂಡ ದೇವರ ರೀತಿಯಲ್ಲಿ ಅಧಿಕಾರದ ಜೀವನವನ್ನ ಜೀವಿಸಬೇಕೆಂಬುದಾಗಿ. ಯಾವ ರೀತಿಯಲ್ಲಿ ದೇವರ ವಾಕ್ಯವು ಹೇಳ್ತದೋ ಆತನು ನುಡಿಯುವಾಗ ಪ್ರತಿಯೊಂದು ಕೂಡ ಉಂಟಾಗಲ್ಪಡುತ್ತೆ ಎಂಬುದಾಗಿ, ಅದೇ ರೀತಿಯಲ್ಲಿ ನಾವು ಮಾತನಾಡುವಾಗ, ನಮ್ಮ ಜೀವಿತಗಳಲ್ಲಿ ವಿಶ್ವಾಸದ ಅರಿಕೆಯನ್ನ ಮಾತನಾಡುವಾಗ, ದೇವರ ವಾಗ್ದಾನಗಳನ್ನ ಮಾತನಾಡುವಾಗ ನಮ್ಮ ಜೀವಿತದಲ್ಲಿಯೂ ಅದ್ಭುತಗಳು ನಡೆಯುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ನಿಮ್ಮ ಜೀವಿತದಲ್ಲಿ ಮಾತನಾಡಿರುವಂತಹ ನಕಾರಾತ್ಮಕವಾದ ಮಾತುಗಳನ್ನ ದೇವರ ಮುಂದೆ ಇಟ್ಟು ಕಣ್ಣೀರಿನಿಂದ ಅದಕ್ಕಾಗಿ ಕ್ಷಮಾಪಣೆ ಕೇಳ್ರಿ. ನಿಮ್ಮ ಜೀವಿತದಲ್ಲಿ ಇನ್ನು ಮೇಲೆ ವಿಶ್ವಾಸದ ಮಾತುಗಳನ್ನ, ನಂಬಿಕೆಯ ನುಡಿಗಳನ್ನ ಮಾತನಾಡುವಾಗ ದೇವರೇ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಹೇಳಿದೆಯಲ್ಲ, ಅದೇ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ನೀವು ಅದ್ಭುತವಾದ ಮಾತುಗಳನ್ನ, ನಂಬಿಕೆಯ ಮಾತುಗಳನ್ನ ಮಾತನಾಡುವಾಗ ನಿಮ್ಮ ಜೀವಿತದಲ್ಲಿಯೂ ಕೂಡ ದೊಡ್ಡ ಅದ್ಭುತಗಳನ್ನ ನಡೆಯುವಂಥದ್ದನ್ನ ನಾವು ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಬಾಯಿಯ ಮಾತುಗಳು ಎಲ್ಲವನ್ನ ಉಂಟು ಮಾಡುವಂಥದ್ದೆಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಿರ್ತೇವೆ. ದೇವರು ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. Jacob, you are a liar, but God said you are Israel, you are a chosen generation. ಸೈತಾನ್ ಹೇಳ್ತಾನೆ ನೀನು ಯಾಕೋಬನು, ನೀ ವಂಚಕನು ನೀನು, ಆದ್ರೆ ದೇವರು ಹೇಳ್ತಾರೆ ಇಲ್ಲ, ನೀ ಇಸ್ರಾಯೇಲನು, ನೀ ಆಶೀರ್ವದಿಸಲ್ಪಟ್ಟವನು.